ಇನ್ನು ಬೆಂಗಳೂರು ಅರಮನೆ ಜಮೀನಿಗೆ ಟಿಡಿಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ನಿಂದನೆಯಿಂದ ಈಗ ರಾಜ್ಯ ಸರ್ಕಾರ ಪಾರಾಗಿದೆ. ರಾಜಮನೆತನದ ವಿರುದ್ಧ ಸರ್ಕಾರಕ್ಕೆ ತಾತ್ಕಾಲಿಕ ಗಡುವನ್ನು ಕೂಡ ಕೊಟ್ಟಿದೆ. ಟಿಡಿಆರ್ ನೀಡಿದ್ರೂ ಕೂಡ ಬಳಕೆ ಆಗದಂತೆ ನೋಡಿಕೊಂಡಿದ್ದಾರೆ ವಕೀಲರು. ಸೊ 3400 ಕೋಟಿಯ ಟಿಡಿಆರ್ ನ್ಯಾಯಾಲಯಕ್ಕೆ ಹಸ್ತಾಂತರವಾಗಿದೆ. ರಾಜಮನೆತನದವರಿಗೆ ನೀಡಬೇಕಾಗಿದ್ದಂತಹ ಟಿಡಿಆರ್ ಕೋರ್ಟ್ಗೆ ಈಗ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು. ನ್ಯಾಯಾಲಯದ ಸುಪರ್ದಿಯಲ್ಲಿ ಈಗ ಟಿಡಿಆರ್ ಇರುತ್ತೆ. ಟಿಡಿಆರ್ ಬಳಕೆ ಆಗಬಹುದು ಎನ್ನುವ ಆತಂಕದಿಂದ ಈಗ ಮುಕ್ತಿಯಾಗಿದೆ. ಅಂದರೆ ಇದನ್ನು ಕೊಟ್ಬಿಟ್ರೆ ಎಲ್ಲಿ ಅದನ್ನು ಬಳಕೆ ಮಾಡ್ಕೊಬಿಡ್ತಾರೋ, ಅದು ಯೂಸ್ ಆಗಿಬಿಡುತ್ತೋ ಅನ್ನುವಂಥದ್ರ ಬಗ್ಗೆ ಏನು ಆತಂಕ ಆಯಿತು, ಅದರಿಂದ ಮುಕ್ತಿ ಸಿಕ್ಕಿದೆ. ಅಂದರೆ ಟಿಡಿಆರ್ ನೀಡೋದಕ್ಕೆ ಕೋರ್ಟ್ ಸೂಚಿಸಿದ್ದಂಥ ಕೋರ್ಟ್ಗೆ ಈಗ ಹಸ್ತಾಂತರ ಮಾಡಬೇಕು. ಬಾಕಿ ಉಳಿದಂಥ ಇನ್ನೊಂದು ಟಿಡಿಆರ್ ಜಮೀನು ಮಾಲೀಕರಿಗೆ ಸುಮಾರು 49 ಕೋಟಿ ಟಿಡಿಆರ್ ನೀಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಒಪ್ಕೊಂಡಿದೆ. ಸೊ ಹೀಗಾಗಿ ಟಿಡಿಆರ್ ಸಂಕಷ್ಟಕ್ಕೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ಸಿಕ್ಕಂತೆ ಕಾಣಿಸ್ತಾ ಇದೆ.